ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮಿನಿ ಬ್ಲಾಗ್. ನಾನಿವಾಗ ಹೋಗ್ತಾ ಇದ್ದೀನಿ ಚಿರಸಂಗಿ ಕಾಳಿಕಾದೇವಿ ಕ್ಷೇತ್ರಕ್ಕೆ. ಸೊ ನಾವಿವಾಗ 3 ಅವರ್ಸ್ ಇಲ್ಲಿಂದ 3 to 4 ಅವರ್ಸ್ ಜರ್ನಿ ಆಗುತ್ತೆ. ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಟೆಂಪಲ್ ಬಂದಿದ್ದೀವಿ. ಹಾಗೆ ಇವಾಗ ಮಧ್ಯಾಹ್ನ ಆಗಿತ್ತು. ಸೊ ದರ್ಶನ ಎಲ್ಲ ಮುಗೀತು. ನಮ್ಮದು ದರ್ಶನ ಚೆನ್ನಾಗಾಯಿತು. ಅದಾದಮೇಲೆ ಅನ್ನಪ್ರಸಾದ ಇರುತ್ತೆ. ಮಧ್ಯಾಹ್ನ ಆದಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅದಾದಮೇಲೆ ಸವದತ್ತಿಗೆ ಬಂದಿದ್ದೀವಿ. ಸೊ ಸವದತ್ತಿ ಎಲ್ಲಮ್ಮ ಕ್ಷೇತ್ರಕ್ಕೆ. ಸೊ ಇಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆನೇ ಟಿಕೆಟ್ ತೊಗೊಂಡಿದ್ವಿ, ಬೇಗ ಹೋಗಿ ಬರಬೇಕು ಅಂತ ಹೇಳಿ. ಯಾಕಂತಂದರೆ ಲೇಟ್ ಆದರೆ ಕ್ಲೋಸ್ ಮಾಡ್ತಾರೆ. 4 ಗಂಟೆ ಅಷ್ಟೇ, 4:30ವರೆಗೂ ಅಷ್ಟೇ. ಅಲ್ಲೆಲ್ಲ ದರ್ಶನ ಆಯಿತು. ಅದಾದಮೇಲೆ ಮುಗಿಸ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ಇಲ್ಲಿ ಗದಗ ಬಂದಿದ್ದೀವಿ. ಸೊ ಇಲ್ಲಿ ಮನೆಗೆ ಬಂದಿದ್ದೀವಿ. ನಮ್ಮ ಮನೆಗೆ ಇದು ತುಂಬ ಹಳೆಯ ಮನೆ, ಇದು 300 ಇಯರ್ಸ್ ಓಲ್ಡ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಮತ್ತೆ ಗದಗಿನ ವೀರನಾರಾಯಣ ಟೆಂಪಲ್ಗೆ ಬಂದಿದ್ದೀವಿ. ಇದು ಕೂಡ ಅಷ್ಟೇ ತುಂಬ ಓಲ್ಡ್ ಟೆಂಪಲ್ಲು. ನೀವು ಗೂಗಲ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಹಳೆಯ ಟೆಂಪಲ್ ಇದು. ನಂಗೆ ಈ ರೀತಿ ಟೆಂಪಲ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಗದಗಲ್ಲಿ. ತುಂಬ ಖುಷಿ ಆಯಿತು. ಅದಾದಮೇಲೆ ಇವತ್ತು ದಿನ 3 ಪ್ಲೇಸ್ಗೆ ಹೋಗಿ ಬಂದ್ವಿ. ಊಟನ ಗದಗಲ್ಲೇ ಇಲ್ಲೇ ಮುಗಿಸ್ಕೊಂಡ್ವಿ ಎಲ್ಲ ಫ್ಯಾಮ್ಲಿ ಜೊತೆ. ಅದಾದಮೇಲೆ ಇವಾಗ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರು ರೀಚ್ ಆಗೋಕ್ಕೆ 12 ಗಂಟೆ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.